ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ಸಂಧ್ಯಾ ಕಾಲದಲ್ಲಿ ಏನೇನು ಮಾಡಬೇಕು ಮಾಡಬಾರ್ದು ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ನಾವು ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಸೂರ್ಯನ 3 ಸಮಯದಲ್ಲಿ ನೋಡ್ಕೂಡ್ದು ಅಂತ ಆಯುರ್ವೇದ ತಿಳಿಸ್ಕೊಡುತ್ತೆ. ಮೊದಲನೇದು, ಗ್ರಹಣದ ಸಮಯದಲ್ಲಿ ಸೂರ್ಯನ ನಾವು ನೋಡಬಾರ್ದು ಅಂತ ಆಯುರ್ವೇದ ಹೇಳ್ಕೊಡುತ್ತೆ. ಕಣ್ಣಿಗೆ ತೊಂದರೆಗಳು ಬರುತ್ತೆ ಅಂತ. ಯಾಕಂದರೆ ಇಮಿಡಿಯೇಟಾಗಿ ನಾವು ಡೈರೆಕ್ಟಾಗಿ ಸೂರ್ಯನ ನೋಡ್ತಾ ಇದ್ರೆ ನಮ್ಮ ಕಣ್ಣಿಗೆ ಎಷ್ಟು ತಾಪತ್ರೆ ಆಗುತ್ತೆ ಅಂತ ನಮಗೆ ಗೊತ್ತು. ಸೊ ಅದೇ ಟೈಮಲ್ಲಿ ಗ್ರಹಣ ಕೂಡ ಆಗ ಟೈಮಲ್ಲಿ ಆ ಸೂರ್ಯದ ಕಿರಣಗಳು ಇಮಿಡಿಯೇಟಾಗಿ ಬ್ಲಾಕ್ ಆಗುತ್ತೆ, ಓಪನ್ ಆಗುತ್ತೆ. ಸೊ ಗ್ರಹಣದ ಟೈಮಲ್ಲಿ ನಾವು ಸೂರ್ಯನ ನೋಡಬಾರ್ದು. ಆ ಗ್ರಹಣದ ಸಮಯದ ತುಂಬ ಪವಿತ್ರವಾದ ಸಮಯ. ಆ ಸಮಯದಲ್ಲಿ ದಾನ, ಜಪ, ಧ್ಯಾನ ಇವು ಮಾಡಬೇಕು. ಜಾಸ್ತಿ ಡೈರೆಕ್ಟಾಗಿ ಗ್ರಹಣ ನೋಡಬಾರ್ದು. ಸೂರ್ಯೋದಯ ಸೂರ್ಯಾಸ್ತ ಜಾಸ್ತಿ ಹೊತ್ತು ನೋಡಬಾರ್ದು ಅಂತ ಆಯುರ್ವೇದ ತಿಳಿಸ್ಕೊಡುತ್ತೆ. ನಾವೆಲ್ಲ ಬೀಚ್ ಹತ್ರ ಹೋಗಿ ಸನ್ರೈಸು ಸನ್ಸೆಟ್ ನೋಡಬೇಕು ಅಂತ ಕಾಯ್ತಾ ಇರ್ತೀವಿ. ಬಟ್ ಆಯುರ್ವೇದ ಈ ರೀತಿ ಹೇಳುತ್ತೆ. ನೀವು ಸೂರ್ಯನ ಪೂಜೆ ಮಾಡ್ತಾ ಇರ್ತೀರ, ಸೂರ್ಯೋದಯ ಆಗ್ತಾ ಇರುತ್ತೆ, ಸೂರ್ಯನ ಒಂದು ನಿಮಿಷ ಒಂದು ಕೆಲವು ಸೆಕೆಂಡ್ಸ್ ನೋಡಿ ಅರ್ಘ್ಯ ಕೊಡಬಹುದು. ಬಟ್ ಜಾಸ್ತಿ ಕಂಟಿನ್ಯೂಸ್ ಆಗಿ ನೋಡ್ಕೂಡ್ದು. ವಿಷನ್ದು ಏನೋ ಒಂದು ಸಮಸ್ಯೆ ಆಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಸೊ ಸೂರ್ಯ ಉದಯ ಹಾಗೂ ಸೂರ್ಯಾಸ್ತನ ನಾವು ಕಣ್ಣಿಂದ ನಾವು ಜಾಸ್ತಿ ಹೊತ್ತು ನೋಡಬಾರ್ದು ಅಂತ ಆಯುರ್ವೇದ ತಿಳಿಸುತ್ತೆ. ಈಗ ಸಂಧ್ಯಾ ಕಾಲದಲ್ಲಿ ಏನೇನು ಮಾಡಬಾರ್ದು, ಈ ಸಂಧ್ಯಾ ಕಾಲದಲ್ಲಿ ಏನೇನು ಮಾಡಬಾರ್ದು ಅನ್ನೋದು ಗ್ರಹಣಕ್ಕೂ ಕೂಡ ಅಪ್ಲಿಕೇಬಲ್ ಆಗತ್ತೆ. 5 ನಾವು ಸಂಧ್ಯಾ ಕಾಲದಲ್ಲಿ ಮಾಡಕೂಡ್ದು. ಸಂಧ್ಯಾ ಕಾಲ ಅಂದರೆ ಯಾವಾಗ ಅಂದರೆ, ರಾತ್ರಿಯಿಂದ ಬೆಳಗ್ಗೆ ಆಗೋ ಟೈಮು, ಆ ಗ್ಯಾಪ್ ಇದೆ ನೋಡಿ, ಸಂಧ್ಯಾ ಕಾಲ 1 ಅವರ್ ಗ್ಯಾಪು. ಸನ್ರೈಸ್ ಆಗ್ತಾ ಇರುತ್ತೆ ಅಥವಾ ಸನ್ಸೆಟ್ ಆಗ್ತಾ ಇರುತ್ತೆ, ದಿವಸದಿಂದ ರಾತ್ರಿ ಆಗ್ತಾ ಇರುತ್ತೆ. ಇದು 2 ಸಂಧ್ಯಾ ಕಾಲಗಳು. ಸಂಧ್ಯಾ ಕಾಲದಲ್ಲಿ ನಮ್ಮಲ್ಲಿ ಮೂರಿವೆ ನಾಡಿಗಳು: ಈದ ನಾಡಿ, ಪಿಂಗಲ ನಾಡಿ, ಸುಷುಮ್ನಾ ನಾಡಿ. ಈದ ನಾಡಿ, ಪಿಂಗಲ ನಾಡಿಗಳು ಸಂಧ್ಯಾ ಕಾಲದಲ್ಲಿ ಆಪ್ರೇಟ್ ಆಗಲ್ಲ, ಜಾಸ್ತಿ ಸುಷುಮ್ನಾ ನಾಡಿ ಆಪ್ರೇಟ್ ಆಗತ್ತೆ. ಸಂಧ್ಯಾ ಕಾಲದಲ್ಲಿ 5 ಮಾಡಬಾರ್ದು. ಸನ್ರೈಸ್ ಟೈಮು, ಸನ್ಸೆಟ್ ಟೈಮಲ್ಲಿ 5 ಮಾಡಬಾರ್ದು. ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಮೊದಲನೇದು ಆಹಾರ ಸೇವನೆ ಮಾಡಬಾರ್ದು. 2ನೇದು ಮೈಥುನ ಮಾಡಬಾರ್ದು. 3ನೇದು ನಿದ್ದೆ ಮಾಡಬಾರ್ದು. 4 ಜಾಸ್ತಿ ಓದಕೂಡ್ದು. 5ನೇದು ಪ್ರಯಾಣ ಮಾಡಕೂಡ್ದು. ಇವು 5 ನಾವು ಮಾಡಬಾರ್ದು. ಈ 5 ನಾವು ಮಾಡಕೂಡ್ದು, ಸಂಧ್ಯಾ ಕಾಲದಲ್ಲಿ ಮಾಡಕೂಡ್ದು. ಆಹಾರ ಸೇವನೆ ಮಾಡೋದ್ರಿಂದ ಸಂಧ್ಯಾ ಕಾಲದಲ್ಲಿ ಎಲ್ಲ ಥರದ ಕಾಯಿಲೆಗಳಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ದೇಹಕ್ಕೆ ಡೈಜೆಷನ್ ಸರಿಗಿರಲ್ಲ, ದೇಹ ಕಂಪ್ಲೀಟಾಗಿ ಟ್ರಾನ್ಸಿಷನಲ್ಲಿರುತ್ತೆ. ಸೂರ್ಯ ಹುಟ್ಟಿ ರಾತ್ರಿ ಆಗ್ತಾ ಇರುತ್ತೆ. ಈ ಸಂಧ್ಯಾ ಕಾಲದಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ಕಾಯಿಲೆಗಳು ಬರುತ್ತೆ. ಮೈಥುನ ಮಾಡೋದ್ರಿಂದ ಗರ್ಭ ದೋಷಗಳು ಜಾಸ್ತಿ ಆಗತ್ತೆ. ಆ ಒಂದು ಮಗುಗೆ ದೋಷಗಳು ಜಾಸ್ತಿ ಇರುತ್ತೆ. ನಾವು ಬೇರೆ ಬೇರೆ ಥರದ ಫಿಸಿಕಲ್ ಮೆಂಟಲ್ ದೋಷಗಳು ಹೇಳ್ಬೋದು, ಡಿಫಾರ್ಮಿಟೀಸ್. ಇದು ಆಯುರ್ವೇದ ಒಂದು ಹೇಳುತ್ತೆ. ಸೊ ಮೈಥುನ ನಾವು ಮಾಡಕೂಡ್ದು ಸಂಧ್ಯಾ ಕಾಲದಲ್ಲಿ. ನಿದ್ದೆ ಮಾಡೋದ್ರಿಂದ ದರಿದ್ರತೆ ಬರುತ್ತೆ. ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದರಿದ್ರತೆ ಬರುತ್ತೆ.
ಬಡತನಕ್ಕೆ ಒಂದು ದೊಡ್ಡ ಕಾರಣ ಆಗುತ್ತೆ. ಓದದಿಂದ ಆಯುಸ್ ಕಮ್ಮಿ ಆಗುತ್ತೆ, ಇದು ಆಯುರ್ವೇದ ತಿಳಿಸ್ಕೊಡತ್ತೆ. ಪ್ರಯಾಣ ಮಾಡೋದ್ರಿಂದ ಭಯ ಉತ್ಪತ್ತಿ ಜಾಸ್ತಿ ಆಗತ್ತೆ. ಸೊ ಸಂಧ್ಯಾ ಕಾಲದಲ್ಲಿ ಪ್ರಯಾಣ ನಾವು ಮಾಡಕೂಡ್ದು, ಮಾಡೋದ್ರಿಂದ ಭಯ ಜಾಸ್ತಿ ಆಗುತ್ತೆ. ಸೊ ಈ 5 ಆ್ಯಕ್ಟಿವಿಟೀಸು ಸಂಧ್ಯಾ ಕಾಲದಲ್ಲಿ ಜಾಸ್ತಿ ಮಾಡಕೂಡ್ದು. ಇದೇ 5 ಆ್ಯಕ್ಟಿವಿಟೀಸು ಗ್ರಹಣದ ಸಮಯದಲ್ಲೂ ಕೂಡ ಮಾಡಕೂಡ್ದು. ಸೂರ್ಯಗ್ರಹಣ ಇರಲಿ, ಚಂದ್ರಗ್ರಹಣ ಇರಲಿ, ಆ ಟೈಮಲ್ಲಿ ಪುಣ್ಯಕಾಲಗಳು ಅಂತ ನಮ್ಮ ಆಯುರ್ವೇದದಲ್ಲಿ, ಆಧ್ಯಾತ್ಮದಲ್ಲೂ ಕೂಡ ತಿಳಿಸ್ಕೊಟ್ಟಿದೆ. ಆ ಪುಣ್ಯಕಾಲದಲ್ಲಿ ಸುಷುಮ್ನ ನಾಡಿಗಳು ಆ್ಯಕ್ಟಿವ್ ಆಗಿರುತ್ತೆ. ಆವಾಗ ಧ್ಯಾನ ಮಾಡೋದು, ಜಪ ಮಾಡೋದು, ನದಿಗಳು ಸ್ನಾನ ಮಾಡೋದು, ಅರ್ಘ್ಯಗಳು ಕೊಡೋದು, ತರ್ಪಣಗಳು ಕೊಡೋದು, ಹಾಗೂ ದಾನಗಳು ಮಾಡೋದು ಹೆಚ್ಚು ಪುಣ್ಯ ಕೊಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಸೊ ಈ ಸಂಚಿಕೆಯಲ್ಲಿ ಸಂಧ್ಯಾ ಕಾಲದಲ್ಲಿ ಏನೇನು ಮಾಡಬೇಕು ಮಾಡಬಾರ್ದು ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ಗ್ರಹಣದ ಸಮಯ ಕೂಡ ಏನೇನು ಮಾಡಬೇಕು ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.